ಅಂದರೆ ಆ ಮನೆ ಒಳಗಡೆ ಬಂದು ತುಂಬ ಹೊತ್ತಾಗಿದೆ. ಅಯ್ಯೋ ದೇವ್ರೆ, ಯಾವ ವ್ಯಕ್ತಿ ಮುಖ ಜೀವನದಲ್ಲಿ ಮತ್ತೆ ನೋಡ್ಬಾರ್ದು ಅನ್ಕೊಂಡಿದ್ದು ಅವನನ್ನೇ ಮತ್ತೆ ಮತ್ತೆ ನೋಡೋ ಹಾಗಾಗ್ತಿದೆ. ಇವತ್ತು ಅವ್ನ ಮನೆ ತನಕ ಬಂದಿದ್ದಾನೆ ಅಂದರೆ ನಾಳೆ ಇವ್ರ ಹತ್ರನೂ ಮಾತಾಡ್ತಾನೆ. ಇಲ್ಲ, ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ಅವ್ರಿಗೇನು ಗೊತ್ತಾಗಬಾರ್ದು. ಎಂಟು ಗಂಟೆ ಆಯಿತು. ಇವತ್ತು ಯಾಕೋ ನಮ್ಮ ಮನೇಲಿ ಕಾಫಿ ಬರಲೇ ಇಲ್ಲ. ಒಂದು ಅಕ್ಷರನೂ ಬಿಡದೆ ಇಡೀ ಪೇಪರು ಓದಿ ಮುಗಿಸಿದ್ರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಯಾರಾದರೂ ಹೇಳಿದಾರ ಗೌರಿ? ಹಾಗ್ಯಾರಾದರೂ ಹೇಳಿದ್ದಿದ್ರೆ ಈ ಪೇಪರ್ ನನ್ನ ಕೈಗೆ ಸಿಕ್ತಿದ್ದಿದೆ ಡೌಟು. ಅದು ಸರಿ ಅನ್ನು, ನನಗೆ ಕೌಂಟ್ರು. ಏನು ಗೊತ್ತಾ, ನನ್ನ ಕಲೀಗ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಏನಿರುತ್ತೋ ಏನಿರಲ್ವೋ ಪಂಕ್ಚುಯಾಲಿಟಿ ಅನ್ನೋದು ಇದ್ಬಿಡ್ಬೇಕು. ಸರಿಯಾದ ಟೈಮ್ಗೆ ವರ್ಕ್ಗೆ ಜಾಯಿನ್ ಆಗಿಬಿಡ್ಬೇಕು. ಅದನ್ನು ವರ್ಕಿಂಗ್ ಎಥಿಕ್ಸ್ ಅಂತಾರೆ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. 2 ಇಂಗ್ಲೀಷ್ ಪದ ಮಾತಾಡಿದ ತಕ್ಷಣ ನಿಮ್ಮ ಆ ಗೇಮ್ ಏನು IT ಆಗ್ಬಿಡಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ತ್ರಿಪುರ ಕಾಫಿ ಮಾಡ್ತಾ ಇದ್ದಾಳೆ. ಅಷ್ಟೊಂದು ಬಟ್ಟೆ ತಗೊಂಡು ಎಲ್ಲಿಗೂ ಹೋಗ್ತಾ ಇದೆಯಾ? ಹಾಯಿರನ್ಗಮ್ಮ. ದೀರು, ಕಾಫಿ ಮಾಡ್ತಿದ್ದೀನಿ, ಕುಡ್ಕೊಂಡು ಹೋಗು. ಸರಿ ಅಕ್ಕ, ಬೇಗ. ಅದಕ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಐರನ್ ಮಾಡ್ಕೊಟ್ಟಿರೋರು. ಆ್ಯಕ್ಚುಲಿ ಅಣ್ಣನ್ಕಿಂತ ಅದಕ್ಕೆ ಸಕ್ಕದಾಗಿ ಮಾಡ್ಕೊಡ್ತಾರೆ. ಆಗ ಅಟ್ಲೀಸ್ಟ್ ಐರನ್ ಕೊಡೋ ದುಡ್ಡನ್ನ ನಾನು ಪಾಕೆಟ್ ಮನಿಗಾರು ಇಟ್ಕೋಬೋದಾಯ್ತು. ನಮ್ಮ ಲಕ್ಷ್ಮಿ ಅಂದ್ರೆ ಸುಮ್ಮನೆನಾ? ಏನೇ ಕೆಲಸ ಮಾಡಲಿ ಒಂದು ತಪ್ಪು ಹುಡ್ಕಕ್ಕಾಗಲ್ಲ. ಪರ್ಫೆಕ್ಟು. ಎಷ್ಟೇ ಆದರೂ ನಾನು ಹುಡುಕಿರೋ ಹುಡುಗಿ ಅಲ್ವಾ? ಏನಾಯ್ತ್ರಿ? ನಾನು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಯಾವಾಗಲೂ ನನ್ನ ಬೈತಿರ್ತೀಯಲ್ಲ. ನನ್ನ ಹುಡುಕಿದ್ದು ನೀನೇ ಅಲ್ವಾ, ಅದಕ್ಕೆ ನಗು ಬಂತು. ನಿಮ್ದೊಳ್ಳೆ ಏನೋ ಹೇಳ್ತೀರಾ ಅನ್ಕೊಂಡ್ರೆ. ಅಪ್ಪ, ನಿಂದು ಯಾವ್ದಾದ್ರು ಶರ್ಟ್ ಇದ್ರೆ ಕೊಟ್ಬಿಡು, ಒಟ್ಟಿಗೆ ಐರನ್ ಮಾಡಿಸ್ಬಿಡ್ತೀನಿ. ಬೇಡಪ್ಪ, ನನ್ನ ಸೊಸೆ ಬಂದಮೇಲೆ ಅವಳೇ ಚೆನ್ನಾಗಿ ಐರನ್ ಮಾಡಿಕೊಡ್ತಾಳೆ. ಈಗೇನು ನನಗೆ ಗಡಿಬಿಡಿ ಇಲ್ಲ. ದೀರು, ವಾಪಸ್ ಬರ್ತಾ ಬೆಂಡೆಕಾಯಿ ತಗೊಂಡ್ ಬಾರೋ. ಲಕ್ಷ್ಮಿಗೆ ಬೆಂಡೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಸರಿಯಮ್ಮ. ಅಮ್ಮ, ಅದಕ್ಕೆ ಯಾವಾಗ ಬರ್ತಾರೆ? ಅವ್ರು ಇದ್ದಿದ್ರೆ ಬೆಳಗ್ಗೆ ಬೇಗ ಎಪ್ಸಿ ಓದೋ ಹಾಗಾದ್ರೂ ಮಾಡಿರೋರು. ಇವಾಗ ನೋಡು, ಎಲ್ರೂ ಇಟ್ಕೊಂಡ್ರು ಎದ್ದೇಳಕ್ ಮನ್ಸಿಲ್ಲ. ಅದಕ್ಕೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಸ್ವಲ್ಪ ನಿಧಾನ ಕಣೆ. ಲಕ್ಷ್ಮಿ ತರ ಒಂಚೂರು ನಯ ನಾಜುಕ್ ಕಲ್ತ್ಕೋ. ಅಮ್ಮ, ಅಕ್ಕ, ನೀನ್ ಮಾಡಿರೋ ಟೀ ಕುಡಿಯೋದ್ರಲ್ಲಿರೋ ಮಚ್ಚನೇ ಬೇರೆ ಕಣೆ ಅಲ್ವಾ? ಇವಳು ಹೋದ್ಮೇಲೆ ಇವಳನ್ನ ಮಿಸ್ ಮಾಡ್ಕೋತೀವೋ ಇಲ್ವೋ ಅಕ್ಕ? ಇವಳು ಮಾಡೋ ಟೀ ಒಂದು ಪಕ್ಕಾ ಮಿಸ್ ಮಾಡ್ಕೋತೀವಿ ಕಣೆ. ಅಮ್ಮ ಸಾಕ್ ಬಿಡಮ್ಮ, ಇಷ್ಟೊಂದೆಲ್ಲ ಯಾಕೆ ಹೇಳು? ಎಷ್ಟಿದೆಯೇ ಮಹಾ ಇದರಲ್ಲಿ? ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಾಡಿ ಕಳ್ಸೋದು ರೂಢಿ. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಇಷ್ಟು ಕಳ್ಸಿದ್ರೆ ಏನೇ ಚೆನ್ನಾಗಿರುತ್ತೆ? ಕರೆಕ್ಟಾಗಿ ಗೆಸ್ ಮಾಡಿದ್ರತ್ತೆ. ನಮ್ಮ ಮನೆ ತುಂಬ ಜನ ಇದ್ದಾರೆ ಅಂತ ಯಾರ್ಯಾರು ಏನೇನು ಕೊಡಬೇಕು ಅಂತಾರೆ ಎಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಆದರೆ ನಮ್ಮ ಮನೆಯವ್ರು ತಿನ್ನೋದು ಇಷ್ಟಿಷ್ಟೇ. ಅದಕ್ಕೆ ಇಷ್ಟೊಂದೆಲ್ಲ ಬೇಡ. ಬಾಬಾ, ನೀವಿನ್ನೂ ನಮ್ಮಮ್ಮ ಮಾಡೋ ಸ್ನ್ಯಾಕ್ಸ್ ತಿಂದಿಲ್ಲ. ಒಂದ್ಸತಿ ಅವ್ರ ಕೈ ರುಚಿ ನೋಡಿದಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ತಗೊಳ್ಳಿ, ಒಂದು ತಿನ್ನೋಡಿ. ಚೆನ್ನಾಗಿದೆ.
ಸ್ವಲ್ಪ ಜಾಸ್ತಿನೇ ಪ್ಯಾಕ್ ಮಾಡಿ. ಆಫೀಸ್ ಲಂಚ್ ಬಾಕ್ಸ್ಗೆ, ಆಫೀಸಿಂದ ಮನೆಗೆ ಬಂದ ಟೀ ಜೊತೆಗೆ ಸಕ್ಕತ್ತಾಗಿರುತ್ತೆ. ಎಲ್ರ ಮನೆಯಲ್ಲೂ ಪಾಪ ಚಿಕ್ಕವರು ಅಂತ ಎಲ್ಲ ಕೆಲಸನೂ ದೊಡ್ಡವರೇ ಮಾಡ್ತಾರೆ. ಆದ್ರೆ ನಮ್ಮ ಮನೇಲಿ ಎಲ್ಲಾನು ಉಲ್ಟಾ. ಎಷ್ಟು ಕೆಲಸ ಇದ್ರು ನಾವೇ ಮಾಡ್ಬೇಕು. ಕೆಲವೊಂದ್ಸಲ ಉಲ್ಟಾ ಪಲ್ಟಾ ಆದ್ರೇನೆ ಮಜಾ ಆಗೋದು ಕಣೆ. ಮಾಡು ಮಾಡು, ಏನಾಗಲ್ಲ. ಹಲೋ ಮೇಡಮ್, ನಿಮಗೂ ಸೇರಿಸಿನೇ ಈ ಮಾತು ಹೇಳಿದ್ದು. ಅಲ್ಲಮ್ಮ, ಈ ಉಪ್ಪಿನಕಾಯಿ, ಚಕ್ಲಿ, ನಿಪ್ಪಟ್ಟು, ಚಟ್ನಿ ಪುಡಿ ಇವೆಲ್ಲ ಅಂಗಡಿ ಸಿಗಲ್ವಾ? ಮತ್ ನಾವೇ ಯಾಕೆ ಮಾಡ್ಕೊಡ್ಬೇಕು? ಅಂಗಡಿನಲ್ಲೂ ಸಿಗುತ್ತೆ ಕಣೆ, ಆದರೆ ಅದರಲ್ಲಿ ತಾಯಿ ಪ್ರೀತಿ, ಅವಳ ಕೈ ರುಚಿ ಇರಲ್ಲ. ಮಗಳಿಗೆ ತವ್ರ ಮನೆಯಿಂದ ಕಳಿಸಿದ್ರೇನೆ ತಾಯಿಗೆ ಸಮಾಧಾನ. ಮಹಾಲಕ್ಷ್ಮಿ, ಎಲ್ಲನೂ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ಯಾ? ಏನು ಬಿಟ್ಟಿಲ್ಲ ತಾನೆ? ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅಯ್ಯೋ ಬಾವಾ, ಏನಾದ್ರು ಬಿಟ್ರೆ ನಿಮ್ಮ ಮನೆಯಿಂದ ದೂರನಾ? ಒಂದ್ಸತಿ ಬಂದು ಹೋದ್ರೆ ಆಯ್ತಪ್ಪ. ಇನ್ನೊಂದೆರಡು ದಿನ ಇದ್ದು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಆಫೀಸಲ್ಲಿ ಕೆಲಸ ಇಲ್ಲ ಅಂದಿದ್ರೆ ಪಕ್ಕ ಇರ್ತಿದ್ದೆ ಅತ್ತೆ. ಅಷ್ಟಕ್ಕೂ ಕೋಕಿಲ ಹೇಳ್ದಂಗೆ ನಮ್ಮನೇನು ದೂರ ಇಲ್ವಲ್ಲ ಬಿಡಿ, ಬರಬೇಕು ಅನ್ಸ್ದಾಗೆಲ್ಲ ಬಂದು ಹೋಗ್ತೀವಿ. ಲಕ್ಷ್ಮಿ, ಬಾಮ್ಮ ಇಲ್ಲಿ. ಲಕ್ಷ್ಮಿ, ನಾನು ನಿನ್ಗೇನು ಹೇಳಬೇಕು ಅಂತಿಲ್ಲ. ಎಲ್ಲನೂ ಅರ್ಥ ಮಾಡಿಕೊಂಡು ನೀನೇ ನಿಭಾಯಿಸ್ಕೊಂಡು ಹೋಗ್ತೀಯ. ಇಲ್ಲ ಹೇಗಿದೆಯೋ ಅಲ್ಲೂ ಹಾಗೆ ಇರಮ್ಮ. ಹರಿ, ಅವ್ರ ಜೊತೆ ಅವ್ರ ಮನೆಯವರು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋ. ಸರಿ ಅಮ್ಮ, ನೀನು ಹುಷಾರು. ಕೆಲಸ ಅಂತ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಬೇಡ. ಆರೋಗ್ಯದ ಕಡೆ ಗಮನ ಇರಲಿ. ನಾನು ಆರಾಮಾಗಿರ್ತೀನಿ ಕಣೆ, ನೀನು ಹುಷಾರು. ಅಲ್ಲಿ ನಿನ್ಗಿಂತ ದೊಡ್ಡವರು ಚಿಕ್ಕವರು ಎಲ್ಲರೂ ಇರ್ತಾರೆ. ಸಲಿಗೆನಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ಏನೇ ಬಂದರೂ ತಾಳ್ಮೆಯಿಂದ ನಿಭಾಯಿಸು. ಕೆಲವೊಂದು ಸಲ ನಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಎಲ್ಲರೂ ಖುಷಿಗೆ ಬೆಲೆ ಕೊಡಬೇಕಾಗತ್ತೆ ಕಣೆ. ಇದನ್ನೆಲ್ಲ ನಾನೇ ನಿಂಗೆ ಹೇಳಬೇಕು ಅಂತಿಲ್ಲ, ಆದರೂ ತಾಯಿಯಾಗಿ ಇದು ನನ್ನ ಧರ್ಮ ಕಣೆ. ನೀವು ಯಾವತ್ತೂ ತಲೆ ತೊಗ್ಸಂಥ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಮಗಳೇ. ತ್ರಿಪುರ, ಕಾಫಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಕಣಮ್ಮ. ಲಕ್ಷ್ಮಿ ಅತ್ಗೆ ಇದ್ದಿದ್ರೆ ಕರೆಕ್ಟ್. ಅದಕ್ಕೆ ಇದ್ದಿದ್ರೆ ಇದೇ ಹಾಲು, ಇದೇ ಸಕ್ಕರೆ, ಇದೇ ಕಾಫಿ ಪುಡಿ ಹಾಕಿ ತಾನೇ ಮಾಡ್ತಾ ಇದ್ಲು. ಏನಾದ್ರೂ ಎಕ್ಸ್ಟ್ರಾ ಹಾಕಿ ಮಾಡ್ತಾ ಇದ್ಲಾ? ಅವಳು ಕಾಫಿ ಪುಡಿ ಹಾಲು ಹಾಕೇನೆ ಕಾಫಿ ಮಾಡೋದು. ಆದರೆ ಸಕ್ಕರೆ ಕಡಿಮೆ ಹಾಕ್ತಾಳೆ, ಅಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ತಾಳೆ ಅಷ್ಟೇ. ಕಾಫಿ ಮಾಡೋದೊಂದು ಕಲೆ. ಅದ್ಕೆಗದು ಕರ್ಗತ ಆಗ್ಬಿಟ್ಟಿದೆ. ನನ್ನ ಫೇವ್ರೆಟ್ ಕಾಫಿ ಶಾಪ್ಗಿಂತ ಅದಕ್ಕೆ ಮಾಡೋದೇ ಇಷ್ಟ. ತ್ರಿಪುರ, ಲಕ್ಷ್ಮಿ ಬಂದಮೇಲೆ ಅವಳ ನಡೆ ನುಡಿನ ಸ್ವಲ್ಪ ಫಾಲೋ ಮಾಡು. ಅಡುಗೆ ತಾನಾಗಿ ರುಚಿ ಹೆಚ್ಚಾಗ್ಬಿಡುತ್ತೆ. ಅಲ್ಲಪ್ಪ, ನಾನು ನೋಡ್ತಾನೆ ಇದ್ದೀನಿ. ಏನ್ ಲಕ್ಷ್ಮಿ ಲಕ್ಷ್ಮಿ ಅಂತ ಎಲ್ಲರೂ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಾ? ಏನ್ ಅವಳಿಲ್ಲ ಅಂದ್ರೆ ಏನು ನಡೆಯೋದೇ ಇಲ್ವಾ ಈ ಮನೇಲಿ? ಅಲ್ಲ, ಒಂದ್ ಹೇಳಿ ನನಗೆ, ಅವಳು ಬಂದು ಎಷ್ಟು ದಿನ ಆಯ್ತು? ಒಂದೇ ದಿನ ಆಗಿರೋದು. ಒಂದು ದಿನಕ್ಕೆ ನಿಮ್ಗೆಲ್ಲ ಅವಳು ಇಲ್ಲ ಅಂದ್ರೆ ಆಗೋದೇ ಇಲ್ಲ ಅನ್ನೋಷ್ಟು ಮೋಡಿ ಮಾಡ್ಬಿಡ್ತಾಳ ಅವಳು. ಅವಳೇನ್ ದೇವಲೋಕದಿಂದ ಇಳಿದು ಬಂದಿರೋ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲ, ನೆನ್ಪಿಟ್ಕೊಳ್ಳಿ. ನೀನ್ ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಅವಳು ಬಂದಿದ್ ಒಂದೇ ದಿವ್ಸಕ್ಕೆ ಎಲ್ರಿಗೂ ಹೊಂದ್ಕೊಂಡಿದ್ದಾಳೆ. ಅದಕ್ಕೆ ಮಾತಾಡ್ತೀವಪ್ಪ ಅಷ್ಟೇ. ಸಾಕು ಸುಮ್ನಿರಮ್ಮ, ನಾನು ನೋಡ್ತಾ ಇದ್ದೀನಿ. ಅಲ್ಲಪ್ಪ, ಒಂದ್ ಮಾತು ಹೇಳು, ಇಷ್ಟು ದಿನ ಅವಳು ಮಾಡಿದ ಕಾಪಿನೇ ಕುಡಿತಾ ಇದ್ದಿದ್ದ ನೀನು? ಅಪ್ಪ ರಾಜ್ಕುಮಾರ, ಅವಳೇ ಇಷ್ಟು ದಿನ ನಿನಗೆ ಐರನ್ ಮಾಡ್ಕೊಡ್ತಿದ್ಲ ಬಟ್ಟೆನ? ಇನ್ನು ನೀನು ನಿನಗೆ ನಿಜವಾಗ್ಲೂ ಓದ್ಬೇಕು ಅನ್ನೋ ಮನ್ಸಿದ್ದಿದ್ರೆ ನೀನಾಗೆ ಎದ್ದು ಓದ್ತಿದ್ದೆ.
ಇಷ್ಟು ದಿನ ಏನು ಅವಳೇ ಬಂದು ಎಬ್ಸಿ ಕಂದ ಎಕ್ಸಾಮ್ ಬರ್ತಾ ಇದೆ ಚೆನ್ನಾಗಿ ಓದ್ಕೊ ಅಂತ ಹೇಳ್ತಿದ್ಲಾ ಇಲ್ಲ ತಾನೇ? ಇನ್ನು ಅವಳ ಮನೆಗ್ ಬಂದು 2 ದಿನ ಆಗಿಲ್ಲ. ಅವಳು ಇಲ್ಲ ಅಂತಂದ್ರೆ ಈ ಮನೆನೇ ಇಲ್ಲ ಅನ್ನೋ ಹಾಗೆ ಆಡ್ತಾ ಇದ್ದೀರಾ. ಏನ್ ಹೇಳ್ಬೇಕು ನಿಮ್ಗೆಲ್ಲ? ಅಮ್ಮ, ನೆನ್ನೆ ಬಂದಿರೋ ನಿನ್ ಮುದ್ದಿನ ಸೊಸೆಗೆ ಬೆಂಡೆಕಾಯಿ ಇಷ್ಟ ಅಂತ ಗೊತ್ತು, ಆದ್ರೆ ನೀನ್ ಹೆತ್ತಿರೋ ಈ ಮಗಳಿಗೆ ಏನ್ ಇಷ್ಟ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ದೆ ಏನೇ ನಿನಗೆ ಬದನೆಕಾಯಿ ಎಣ್ಣೆಗಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಬದನೆಕಾಯಿ ತಿಂದು ರ್ಯಾಷಸ್ ಆಗಿ ನೀನೇ ಎಷ್ಟು ಸಲ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ? ಅದು ನನ್ನ ಫೇವ್ರೇಟಾ? ಈ ಮನೆ ಮಗಳ ಅನ್ನೋದೇ ಡೌಟ್ ಬರ್ತಿದೆ ನನ್ಗೆ. ಕೊಡು, ನೀನೇ ಕೊಡಮ್ಮ. ಅದು ಹಾಗಲ್ವೇ ಅಮ್ಮ. ನಿಖಿಲ, ಕೋಕಿಲ, ಇಲ್ಲಿ ಬನ್ನಿ. ಇನ್ಮೇಲೆ ಅಮ್ಮನ ಜವಾಬ್ದಾರಿ ನಿಮ್ಮಿಬ್ಬರದು. ನೀವಾಗೆ ಅರ್ಥ ಮಾಡಿಕೊಂಡು ಅವ್ರಿಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡಿ. ಅವರಾಗೆ ಕೇಳದೆ ಇರ್ಬೋದು, ನೀವಾಗೆ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಅವ್ರಿಗೂ ಖುಷಿ ಆಗತ್ತೆ. ಓಕೆ. ಬೆಳಗ್ಗೆ ಬೇಗ ಎದ್ದೇಳಿ, ಕೆಲಸನ ಇಬ್ಬರು ಶೇರ್ ಮಾಡ್ಕೊಳ್ಳಿ. ಆಗ ಒಬ್ರಿಗೆ ಕಷ್ಟ ಅನ್ಸಲ್ಲ. ಹಾಗೆ ತಿಂಗಳು ಕೊನೆಯಲ್ಲಿ ಅಮ್ಮಂಗೆ ಶುಗರ್ ಮಾತ್ರೆ ತರೋದನ್ನ ಮರಿಬಾರ್ದು. ಸರಿ ಆಳಿತು ಅಕ್ಕ. ಹಾಂ, ಹಾಗೆ ರೇಷನ್ಗೆ ಬೇಗನೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ಳಿ. ಆಗ ವೆಯ್ಟ್ ಮಾಡೋದಿರಲ್ಲ. ಸಂಜೆ ಟೀ ಕುಡಿಯುವಾಗ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮಷ್ಟಕ್ಕೆ ನೀವೇ ಮೊಬೈಲಲ್ಲಿ ಮುಳುಗ್ಬಿಡ್ಬೇಡಿ. ಆಗ ಅವಳಿಗೂ ಒಬ್ಳೆ ಅನ್ಸಕ್ಕೆ ಶುರು ಆಗತ್ತೆ. ಆಗ ಹಾಗಕ್ಕೆ ಬಿಡಬೇಡಿ, ಆಯಿತಾ? ಸರಿ ಅಕ್ಕ, ಆಯಿತು. ಹಾಗೆ ಏನೇ ಇದ್ರೂ ನನ್ನ ಹತ್ರ ಹೇಳಬೇಕು. ನೀವಿಬ್ಬರ ಜಗಳ ಮಾಡ್ಕೋಬಾರ್ದು. ಆಯ್ತು. ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು. ನೀನು ಓದಿನ ಜವಾಬ್ದಾರಿ ನಂದು, ಆಯಿತಾ? ನೀನು ಅಷ್ಟೇ ಕಣೆ. ಇನ್ಮೇಲೆ ಈ ಮನೇಲಿ ನೀನೇ ದೊಡ್ಡವಳು. ಸ್ವಲ್ಪ ಹೊಂದ್ಕೊಂಡೋಗು. ಹಾಗೆ ನೀನು ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗು. ಸರಿ ಅಕ್ಕ, ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ, ಆಯ್ತಾ? ಅಯ್ಯೋ ಅಕ್ಕ, ಇನ್ಮೇಲೆ ನಮ್ಮ ಮನೇಲಿ ಇರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಸೀದೆ ನಮ್ಮ ಮನೆಗೆ ಬಂದ್ಬಿಡಿ. ಇಲ್ಲ ನನಗೊಂದು ಫೋನ್ ಮಾಡಿ, ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ನಾನೇ ಕರ್ಕೊಂಬಂದ್ಬಿಡ್ತೀನಿ. ಥ್ಯಾಂಕ್ ಯು ಬಾವಾ. ನನ್ನ ಲಕ್ಷ್ಮಿ ತುಂಬ ಒಳ್ಳೆ ಹುಡುಗಿನಪ್ಪ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತಿಲ್ಲದೇನೋ ಅವಳು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಈ ಮದುವೆ ಆದಾಗಿಂದ ಅವಳು ತುಂಬ ಖುಷಿಯಾಗಿದ್ದಾಳೆ. ಈ ಖುಷಿ ಯಾವಾಗಲೂ ಹೀಗೆ ಇರಲಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಿಮ್ಮ ಮಗಳನ್ನ ಮಹಾರಾಣಿ ಥರ ನೋಡ್ಕೋತೀನಿ. ಈ ಮನೇಲಿ ನನಗೆ ಎಷ್ಟು ಬೆಲೆ ಇದೆ ಅಂತ ಇವತ್ತು ನನಗೆ ಗೊತ್ತಾಯ್ತು. ನಿನ್ನೆ ಮೊನ್ನೆ ಬಂದಿರೋ ನಿನ್ ಸೊಸೆಗೆ ಏನಿಷ್ಟ ಅಂತ ನಿನಗೆ ಗೊತ್ತಿದೆ, ಆದ್ರೆ ನೀನೇ ಹೆತ್ತ ಮಗಳಿಗೆ ಏನಿಷ್ಟ ಅಂತ ನಿನಗೆ ಗೊತ್ತಿಲ್ವಲ್ಲಮ್ಮ. ಎಷ್ಟೇ ಆದ್ರೂ ಅವಳು ದುಡಿತಾಳಲ್ಲ, ಆದ್ರೆ ನಾನು ಈ ಮನೇಲಿ ಮುಸ್ರೆ ತಿಕ್ಕೊಳ್ಳು. ಅದಕ್ಕೆ ನನಗೆ ಈ ಮರ್ಯಾದೆ. ಅಮ್ಮ ಬ್ಲೂ ಜೊತೆ ಯಾವ ಕಾಂಬಿನೇಷನ್ ಚೆನ್ನಾಗಿರುತ್ತಮ್ಮ? ರೆಡ್ ಹಾಕೋ ಹೋಗೆ. ಅಮ್ಮ ಅವೆರಡು ಆಪೋಸಿಟ್ ಕಲರ್ಸ್ ಅದಾಗಲ್ಲ. ಜೋ, ಯಾವ್ದೋ ಒಂದು ಹಾಕೋ. ಸರಿ, ನನ್ನ ತಲೆ ತಿನ್ಬೇಡ. ಸರಿ ಬಿಡು, ಅತ್ತೆ ಬಂದ್ಮೇಲೆ ಅತ್ತೆ ಹತ್ರನೂ ಕೇಳ್ತೀನಿ.
ಇವಳೊಬ್ಳು ಬಾಕಿ ಇದ್ಲು, ಅವಳನ್ನ ಹೋಗ್ಲಿ ನನ್ನ ಬೈಯೋದಕ್ಕೆ. ಸರಿ ಸರಿ, ನಾನು ನೋಡ್ತೀನಿ ಎಷ್ಟು ದಿನ ಇದೆಲ್ಲ ನಡೆಯುತ್ತೆ ಅಂತ. ಏನೋ ಬರುವಾಗ ಬೆನ್ನಿಗೆ ಚಿನ್ನ ಹೊತ್ಕೊಂಡು ಬಂದಿದ್ದಾಳೆ ಅನ್ನೋ ತರ ಆಡ್ತಿರಲ್ಲ, ಒಂದಿನ ನೋಡ್ತೀರಿ ನಿಮ್ಮೆಲ್ಲರ ಕೈಗೂ ಚಕ್ಲಿ ನಿಪ್ಪಟ್ಟು ಕೊಟ್ಬಿಟ್ಟು ಹೋಗ್ತಿರ್ತಾಳೆ. ನೆನ್ಪಿಟ್ಕೊಳ್ಳಿ. ನೀನಿಲ್ದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ ಅಕ್ಕ. ಲಕ್ಷ್ಮಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಇನ್ಮೇಲೆ ಅದು ನಿಮ್ಮ ಮನೆ. ಜೋಪಾನಮ್ಮ. ಸರಿ ಅತ್ತೆ, ನಾವೇನು ಬರ್ತೀವಿ. ವೆಲ್ಕಮ್ ಟು ದ ಸ್ಮೈಲ್ ಯೂಟ್ಯೂಬ್ ಚಾನಲ್. ಸಾರಿ ಗೈಸ್, ಒಂದು ವಾರದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಮಾವನ ಮದುವೆ ಇತ್ತು. ಸೊ ನಮ್ಮ ಇಡೀ ಫ್ಯಾಮಿಲಿ ಒಂದು ವಾರದಿಂದ ಬ್ಯುಸಿ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಫ್ಯಾಮಿಲಿ ಈಗ ಹೊಸ ಗೆಸ್ಟ್ ಬಂದಿದ್ದಾರೆ, ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಆದರೆ ಇವತ್ತಲ್ಲ, ನಾಳೆ. ಲೆಟ್ಸ್ ಟಾಕ್ ಅಬೌಟ್ ಸಮಥಿಂಗ್ ಇಂಪಾರ್ಟೆಂಟ್. ಆದರೆ ಅದಕ್ಕೂ ಮುಂಚೆ ನೀವು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಓದ್ತೀನಿ ಅಂತ ಫೋನ್ ತಗೊಂಡು ಬೇಡ್ದಿರೋದು ಮಾಡ್ಕೊಂಡು ಕೂತಿದ್ಯಾ? ಕೊಡೇಲಿ, ಬಾರಿಸ್ಬಿಡ್ತೀನಿ ನೋಡು. ಅಮ್ಮ 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 ಒಂದೇ ಒಂದು ವಿಡಿಯೋ ಮಾಡ್ತೀನಮ್ಮ, ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫೀಲ್ ಮಾಡ್ಕೋತಾರೆ. ಪ್ಲೀಸ್. ಹುಚ್ಚೆ ಬಾಯ್, ನಿನಗೆ ಫೋನ್ ಕೊಡೋದೇ ನಾನು ಮಾಡೋದು ದೊಡ್ಡ ತಪ್ಪು. ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಆನ್ಲೈನ್ ಕ್ಲಾಸು ಅಥವಾ ಏನಾದರೂ ಓದ್ಕೊಳ್ಳೋದಿದ್ರೆ ಮಾತ್ರ ಫೋನ್ ಯೂಸ್ ಮಾಡಬೇಕು ಅಂತ. ಇದೆಲ್ಲ ನಿನ್ನ ತಲೆಗೆ ಹೋಗಲ್ವಾ? ಯಾವಾಗ ನೋಡಿದ್ರು ಆ ಯೂಟ್ಯೂಬ್ ವಿಡಿಯೋ ಅಂತ ಇನ್ನೊಂದಂತೆ. ಯಾಕೆ ಓದೆಗಳು ಕಮ್ಮಿ ಆಯ್ತು? ತ್ರಿಪುರ, ನೋಡಿ ತಾತ, ನಾನು ಏನ್ ಮಾಡಿದ್ರು ಬೈತಾರೆ. ನಾನು ಇವಾಗ ವಿಡಿಯೋ ಮಾಡಿ ತಪ್ಪಲ್ಲ ಮಗ, ಸುಮ್ಮನಿರು. ನಾನು ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಸರಿ ಹೋಯ್ತಪ್ಪ, ನೀನು ಇದನ್ನೇ ಹೇಳ್ಕೊಡು ಇವಳಿಗೆ. ಇನ್ನೊಂದ್ಸಲ ಫೋನ್ ಮುಟ್ಟು ಇದ್ರಲ್ಲೇ ಬಾರಿಸ್ಬಿಡ್ತೀನಿ. ಎಲ್ಲದಕ್ಕೂ ಬೈತಾನೆ ಇರು ನೀನು ಅವಳನ್ನ. ಸುಮ್ಮನೆರಮ್ಮ, ಅವಳು ಮಾಡೋದಕ್ಕೆಲ್ಲ ನನ್ನ ನನ್ಬೇಡ ನೀನು. ಒಂದ್ಸಲ ಫೋನ್ ತಗೊಂಡ್ಲಾ, ಒಂದ್ ಸ್ವಲ್ಪ ಹೊತ್ತು ನೋಡಿದ್ಲಾ ಅಂತಿಲ್ಲ, ಇಡೀ ದಿನ ಫೋನ್ ತಗೊಳ್ಳೋದು, ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್ ಅಂತ ವಿಡಿಯೋ ಮಾಡೋದು. ಬೇಕಮ್ಮ ಈ ವಯಸ್ಸಿಗೆ ಇವಳಿಗಿದೆಲ್ಲ? ನಮ್ಗೆಲ್ಲ ಫೋನ್ ಬಂದಿದ್ದು ಯಾವಾಗ ಹೇಳು? ಆವಾಗಿನ ಕಾಲ ಥರ ಇವಾಗ ಇರೋಕ್ಕಾಗತ್ತೇನೆ? ಏನೋ ಬೇಕು ಅಂತ ಅನ್ಸಿರತ್ತೆ, ತಗೊಂಡಿರ್ತಾಳೆ. ಅದಕ್ಕೆ ಯಾಕೆ ಸುಮ್ಮನೆ ಕೂಗಾಡ್ತೀಯ? ಅಮ್ಮ, ಮೊದಲೇ ನನ್ನ ಫೋನ್ ಸರಿ ಇಲ್ಲ ಅಮ್ಮ. ಪೂರ್ತಿ ಚಾರ್ಜ್ ಇದ್ರೂ ಕೂಡ 20 ನಿಮಿಷ ಬಂದ್ರೆ ಹೆಚ್ಚೆಚ್ಚು, ಅದ್ರಲ್ಲಿ ಇವಳ್ದು ಬೇರೆ. ನೋಡೆ, ಇದೇ ಕೊನೆ ವಾರ್ನಿಂಗು. ಇನ್ನೊಂದ್ಸಲ ಏನಾದ್ರೂ ನನ್ನ ಫೋನ್ ಮುಟ್ಟಿದ್ರೆ ಕೈಗೆ ಬಾಸುಂಡೆ ಬರೋ ಹಂಗೆ ಹೊಡಿತೀನಿ. ನೀನ್ ಕಿತ್ತೋಗಿರೋ ಫೋನ್ ಯಾರು ಬೇಕು? ಏ ಗೌರಿ, ಹಂಗಾರಿ ಈ ಬಾಯಿ ತಗೊಂಡು ಫುಡ್, ಇದರಲ್ಲಿ ಒಳ್ಳೆ ವಿಡಿಯೋಗಳು ಮಾಡು, ಚೆನ್ನಾಗಿ ಸಂಪಾದನೆ ಮಾಡು. ಬಂದಿದ್ರಲ್ಲಿ ನಿಂಗೆ 50, ನಂಗೆ 50. ಓಕೆ? ಸರಿ ಹೋಯ್ತು, ನಿನ್ ಬುದ್ಧಿನ ಇವಳಿಗೂ ಹೇಳ್ಕೊಡಪ್ಪ. ಹೌದು ಮೊಮ್ಮಗಳೇ, ಚೆನ್ನಾಗಿ ಸಂಪಾದನೆ ಮಾಡಿ ಎಲ್ಲ ತಾತನ ಕೈ ಕೊಡು, ಚೆನ್ನಾಗಿ ಉಡಾಯಿಸ್ಬಿಡ್ತಾರೆ. ಅಲ್ರಿ, ಸಣ್ಣ ಮಗುನೂ ಬಿಡಲ್ಲ ಅಂತೀರಲ್ರಿ, ಅದ್ರ ಹತ್ರನೂ ದುಡ್ಡು ಕೇಳ್ತೀರಲ್ಲ. ಏಯ್, ನಿನ್ಗೆ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ಫೋನ್ ಕೊಡು, ಮೊದಲು ಹೊರಡು. ಆಯ್ತೇನೆ ನಿಂದು ಬಟ್ಟೆ ಮಡಚಿದ್ದು? ಅಲ್ಲೊಂದು ದಂಡಿ ಪಾತ್ರೆಗಳಿದೆ, ಬಾ. ಆಯ್ತು, ಅಂಥದ್ದು ಮಾಡೋದಕ್ಕೆ ಅಲ್ವಾ ನಾನು ಈ ಮನೇಲಿ ಇರೋದು. ಯಾಕೆ ಎಲ್ಲದಕ್ಕೂ ಸಿಡುತ್ತೀಯಾ? ನಮ್ಮನೆ ಕೆಲಸ ನಾವಲ್ದೆ ಇನ್ಯಾರು ಮಾಡ್ತಾರೆ? ಬಾ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇಲ್ಲ ನನ್ನ ಕರ್ಮ.